ಯಾಕ್ರಿಪ್ಪ ಯಾವ್ದಾರು ಹೇಳಿ ಇಲ್ಲಿಗೆ ಚುಣ್ಣ ತೊಡಸು ಯಾವಾರ ಆಗ್ಬಾರ್ದು ಇನ್ನು ಮತ್ತ ಅವ್ರಿಗೆ ಇನ್ನೊಂದ್ ಎರಡು ಕೇಳಿಬಿಡ್ನತ್ತಮ್ಮ ಕೇಳ್ರಲ್ಲ ಮತ್ತೊಂದು ಕೇಳಿದ್ರು ಏನ್ ಕೇಳ್ರಿಪ್ಪ ಅಲ್ಲಕ್ಕನೂರು ಕಳಿಸಿದ ಮಾದೇವನ ಅವತಾರ ಆತನ ಒಂದು ಪದ್ಯದೊಳಗೆ ನಮ್ಮ ಮಹಾರಾಜರು ಹಾಡಿದಾಗ ಅವ್ರೊಂದು ಮಾತು ಹೇಳಿದ್ರು ಏನ್ರಿಪ್ಪ ಅಲ್ಲ ಮಾದೇವನ ಅವತಾರ ಕರ್ಸಿದ್ದ ಅಂತ ಹೇಳ್ತೀರಿ ಮತ್ತ ಅವ್ ಎಷ್ಟನೇ ಅವತಾರದವ ಹೆಂಗ ಆಗ್ತಾನು ಅನ್ನೋಂತ ಮಾತು ಕೇಳ್ತಾರ ಅವ್ರು ಕೇಳ್ರಿಪ್ಪ ಸರ್ ಕೇಳುದು ಕೇಳ್ತೀರಿ ಸ್ವಲ್ಪ ಏನಾರಿ ಜರ ಅಲ್ಲಿ ಸತ್ಯಾಂಶ ಹೊರಗೆ ಬರುವಂತ ಕೇಳ್ತಾರ ಎಲ್ಲಾರಿಗೂ ಗೊತ್ತಿದ್ದ ವಿಷಯ ಕೇಳ್ತಾರ ಬೇಡ್ರಿ ಹೌದು ಯಾಕಂದ್ರ ಆ ಕೈಲಾಸದೊಳಗೆ ಪರಮಾತ್ಮ ಹೇಳ್ಯಾನು ಸೂರಮದೇವಿಗೆ ಸಂತಾನ ಕೊಡುವಾಗ ಸಾಕ್ಷಾತ್ ನಾನೇ ನಿನ್ನ ಹೃದಯದೊಳಗೆ ಹುಟ್ಟಿ ಬರ್ತೀನಿ ಪರಮಾತ್ಮನ ಅವತಾರದಿಂದ ತಿಳಿಸಿದ ಪರಮಾತ್ಮ ಸೂರಮದೇವಿಗೆ ಆಶೀರ್ವಾದ ಮಾಡಿ ಸಂತಾನ ಫಲ ಕೊಟ್ಟಾನ ಹೌದಾ ಪರಮಾತ್ಮನ ಅವತಾರವೇ ಬೀರಪ್ಪ ಅದೇ ಬೀರಪ್ಪ ಆರಕರು ಕರೆಸಿದ್ದ ಹೌದಾ ಮಾದೇವನ ಅವತಾರ ಅನ್ನಕ್ ಏನ್ ಹರಕತೈತ್ರಿ ಗುರುಜಿಯವ್ರ ಕರೆಕ್ಟ್ ಅದ ಮಾತ ಮಾದೇವನ ಅವತಾರ ಕರ್ಸಿದ್ದ ಮಾದೇವನ ಅವತಾರ ಬೀರಪ್ಪ ಹೌದೌದು ಮತ್ ನೀವ್ ಹೆಂಗ್ ಕೇಳ್ತೀರಿ ಅತ್ ನಿಮಗರಿ ತಿಳಿಯಾಕತೈತಿಲ್ಲ ನನಗನ್ಸಾಕತೈತಿ ಹೌದಾ ಹೌದಿಲ್ಲ ಹೌದು ಯಾಕಪ್ಪ ತರ ಅವ್ರಿಗೊಂದ್ ಎರಡು ಮಾತು ಕೇಳಿಬಿಡೋನು ಏನ್ರಿಪ್ಪ ಈಗ ಅವ್ರಿಗೆ ಕೇಳಿರ್ತಕ್ಕಂತ ಉತ್ತರ ಕುಲ್ಲಾಗ್ಯಾವ ಹೌದು ಇನ್ನ ಅವ್ರಿಗೊಂದು ಮಾತ ಏನ್ರಿಪ್ಪ ನಮ್ಮ ಮಟ್ಟಮಣ್ಣಿ ಒಳಗ ಮಾಳಿಂಗರ ಮಟ್ಟಮಣ್ಣಿ ಒಳಗ ಎಲ್ಲಾ ಜಡಿ ಬಿಟ್ಟು ಸಿದ್ರು ಅಲಗ ಆಡ್ತಾರ್ರಿಪ್ಪ ನಮ್ಮಲ್ಲಿ ಮಾಳಿಂಗರಾಣಿದಿಂದ ಅಲಗ ಬಂದದ ಹೌದು ಆದ್ರೆ ನಿಮ್ಮ ಅಮೋಕ್ಷದ ಮುತ್ಯಾನ ಮಟ್ಟಮಣ್ಣಿ ಒಳಗ ಅಲಗ ಐತೋ ಏನ ಇಲ್ಲ ಐತಂದ್ರೆ ಎಲ್ಲೈತಿ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ ಬಿಟ್ಟು ಹೇಳಬೇಕ ಐತಿ ಅಂದ್ರೆ ಯಾವ ಊರಾಗ ಐತಿ ಯಾವ ತಾಲೂಕದಾಗ ಐತಿ ಯಾವ ಜಿಲ್ಲಾಗ ಐತಿ ಹೌದಾ ಐತಿ ಅಂದ್ರೆ ತೋರಿಸ್ಬೇಕು ಬರಬರಿ ಇಲ್ಲ ಅಂದ್ರೆ ಯಾಕೆ ಇಲ್ಲ ಯಾಕಿಲ್ಲ ಹೌದಿಲ್ರಿ ಹೌದೌದೌದೌದು ಎರಡು ಯಾವ ಕುಲ್ಲ ಆಗ್ಬೇಕು ಇಲ್ಲಿ ಹೌದು ನಮ್ಮ ಮಠ ಮನ್ಯಾಗ ಇಲ್ಲಪ್ಪ ಅಂತಂದ್ರೆ ಈಚೆ ಕಡೆ ಮಾಳಿಂಗರಾಗ ಐತಿ ನಿಮ್ಮಲ್ಲಿ ಯಾಕಿಲ್ಲ ಐತಿ ಅಂದ್ರೆ ಯಾವ ಮಠ ಮನ್ಯಾಗ ಐತಿ ಸದ್ಯ ಯಾವ ಮಠ ಮನೆ ಅವ್ರು ಆಡ್ತಾರೋ ಅನ್ನೋ ಅಂತದ ನಿಮಗ್ ಪ್ರಶ್ನೆ ಇದು ಹೌದಿಲ್ಲ ಇನ್ನು ಮಾಸ್ತರ್ ಮತ್ತೊಂದು ಮಾತ ನಮಗ ಸರಸ್ವತಿಗೆ ವಿದ್ಯಾ ಕೊಟ್ಟವ್ರ ಹೆಸರು ನೀವು 10 ವರ್ಷ ತಕ್ಕ ಹೇಳ್ರಿ ಅಂತ ನಮಗ ಬಹಳ ಎದಿ ತಟ್ಕೊಂಡ್ ಹೇಳ್ಯಾರ ಅವ್ರು 10 ವರ್ಷ ಅಲ್ಲ ನಿಮ್ಗೆ 11 ವರ್ಷ ಟೈಮ್ ಕೊಡ್ತೀನಿ ಹೌದಾ ಈಗ ನಾವೊಂದು ಪ್ರಶ್ನೆ ಕೇಳ್ತೀರಿ ಇದಕ್ಕೆ ಉತ್ತರ ಹೇಳಕ್ಕೂ ಇದ್ರ ಏನ್ರಿ ಇದ್ರ ಹೇಳ ಹೌದಿಲ್ರಿ ಹೌದಾ ಯಾಕಂದ್ರ ಅಮೋಕ್ಷದ ಪರಮಾತ್ಮನ ಅಂಗೈದೊಳಗೆ ಹುಟ್ಟಿ ಬರೋಕ್ಕಿಂತ ಮೊದಲ ಹೌದಿಲ್ಲ ಹುಟ್ಟಿ ಬರೋಕ್ಕಿಂತ ಮೊದಲ ಅವನ ಹಿಂದಿನ ಜನ್ಮದೊಳಗೆ ಅಮೋಕ್ಷದನ ಅವತಾರ ಯಾವಾಗಿತ್ತು ಆ ಅವತಾರದೊಳಗೆ ಅಮೋಕ್ಷದನ ಹೆಸರೇನು ಅವ್ರ ಅಪ್ಪನ ಹೆಸರೇನು ಅವ್ರ ಅಣ್ಣನ ಹೆಸರೇನು ಅವ್ರ ತಮ್ಮನ ಹೆಸರೇನು ಹೇಳ್ಬೇಕ್ರಿಪ್ಪ ನಿನ್ನ ಪವರ್ ಇದ್ರೆ ಹೇಳಿ ಮಂಗಳಾರತಿ ಮಾಡಿ ಇವತ್ತು ಅದಕ್ಕೆಲ್ಲಿ ಇನ್ನು ನೋಡೋಣ ಮುಂದಿನ ಸೈನ್ ಹೆಂಗ್ ಹೇಳ್ತಾರೆ ಹೆಂಗ್ ಕೇಳ್ತಾರೆ ನೋಡೋಣ್ರಿಪ್ಪ ಅದಕ್ಕೆ ಮತ್ತೊಂದು ಮಾತು ಹೇಳಿದ್ರು ಅವರು ಏನ್ರಿಪ್ಪ ಮಾತ ಸಾಹಿತ್ಯ ರತ್ನ ಸಿದ್ದು ಮಾಸ್ತರ್ ಅಧ್ಯಕ್ಷ ನಮ್ಮ ಪ್ರಕಾಶ್ ಮಹಾರಾಜರು ಅಂದಾಗ ಅವ್ರು ಯಾಕೋ ಜರ ಹೊಟ್ಟೆ ಉರ್ದಂಗ್ ಮಾಡಕತ್ತಾರ ಅದರಂತೆ ಯಾವ ನಮ್ಮ ಲಕ್ಷ್ಮೀದೇವಿ ಪೂಜಾರಿಗಳಾಗಿರ್ತಕ್ಕಂಥವ್ರು ಏನೋ ಒಂದು ಉತ್ತಮ ರೀತಿಯಾಗಿ ಭಾಷಣ ಕಲೆಯನ್ನು ಕಂಡು ಕಲೆ ಬೆಲೆಯನ್ನು ಕೊಟ್ಟು ಯಾಕಪ್ಪ ಅಂತ ನಮ್ಮ ರಾಯಬಾಗ ತಾಲೂಕುದೊಳಗೆ ಬಹಳ ಒಂದು ಉತ್ತಮ ರೀತಿಯಾಗಿ ಮಾತಾಡುವಂತ ಕಲಾವಿದ ತಾಲೂಕುದೊಳಗೂ ಅದಲ್ಲ ಅಂತ ತಿಳ್ಕೊಂಡು ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ಸಹಿತ ಬೀರ್ ದೇವರ ಮುತ್ಯಾಮಣಿಗರ ಲಕ್ಷ್ಮೀ ದೇವರು ಮಾಡೋ ಕಾರ್ಯದೊಳಗೆ ಯಾವತ್ತೂ ವಿಶೇಷವನ್ನು ಕೊಡ್ಲಿ ಆ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಯಾವತ್ತು ಅವ್ರ ಮೇಲೆ ಇರ್ಲಿ ಅಂತ ಪೂಜೆಗಳ ಆಶೀರ್ವಾದ ಯಾವತ್ತು ನಮ್ಮ ಮೇಲೆ ಇರ್ಲಿ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತಕ್ಕಂಥ ಹೌದೌದ್ರಿಪ್ಪ ಹೌದು ಇನ್ನು ಮತ್ತೊಂದು ಮಾತು ಕೇಳಿದ್ರು ಅವರು ಏನ್ ಕೇಳಿರಿಪ್ಪ ಸಾಹಿತ್ಯ ರತ್ನ ಅಂತಂದ್ರ ರತ್ನಗಳು ಎಷ್ಟ ಅದಾವು ಹೌದು ರತ್ನಗಳು ಎಷ್ಟ ಅದಾವ ಮತ್ ನಿಮಗ ರತ್ನ ಕೊಟ್ಟವ್ರು ಯಾರು ಓದ್ತಾರ ಮಾಸ್ತರ ರತ್ನಗಳಂದ್ರ 14 ರತ್ನಗಳದಾವ 14 ರತ್ನ ಹೌದೌದ್ರಿಪ್ಪ ಹೌದು ಯಾಕ್ರಿಪ್ಪ ದೈತ್ರು ದೇವಾಣು ದೇವತೆಗಳು ಎಲ್ಲಾರು ಕೂಡಿ ಸಮುದ್ರ ಮತನ ಮಾಡುವಾಗ ಅವಾಗ 14 ರತ್ನ ಹುಟ್ಟ್ಯಾವ 14 ರತ್ನ ಹೌದಿಲ್ರಿ 14 ರತ್ನ ಹುಟ್ಟ್ಯಾವು ರತ್ನಗಳು 14 ಅದಾವು ಮತ್ತ ನಿಮಗೆ ರತ್ನಗಳು ಯಾರು ಕೊಟ್ಟರು ಅಂತ ಕೇಳ್ತೀರಿ ರತ್ನ ಕೊಟ್ಟಾಗ ರತ್ನ ಅನ್ನಕ್ ಬರಂಗಿಲ್ಲ ಆ ರತ್ನದಂತ ವಾಕ್ಯ ರತ್ನದಂತ ಶಬ್ದ ರತ್ನದಂತ ಮಾತು ಮಾತಾಡ್ಲಿಪ್ಪ ಅಂದ್ರೆ ಅದೇ ರತ್ನ ತಿಳಿದೈತಿ ಅಂತ ಸಾಹಿತ್ಯ ಬರ್ದಾರ ಸರ್ಗಳು ಹೌದಿಲ್ಲ ಹೌದಾ ಆ
ಯಾಕಂದ್ರ ಬಂಗಾರ ತಗೊಂಡ್ರ ಬಂಗಾರ ಅಲ್ಲ, ಬಂಗಾರ ಅಂತ ಮಾತಾಡ ಅದೇ ಬಂಗಾರ. ಹೌದ್ರಿಪ್ಪ ಹೌದು. ಹೌದಿಲ್ಲ? ಹೌದಾ? ಮತ್ತೆ ಎಲ್ಲದಕ್ಕೂ ನೀ ರತ್ನನೇ ಬೇಡಿದ್ರೆ ರತ್ನ ಎಲ್ಲಿ ಸಿಗಬೇಕು? ಎಲ್ಲಿ ಸಿಗ್ತ ಬಂಗಾರ ಯಾಕಂದ್ರ ಅಂತ ಸಾಹಿತ್ಯದೊಳಗ ಅಂತ ಶಕ್ತಿ ಅದ. ಅದರಿಪ್ಪ ಆ ಸಾಹಿತ್ಯ ರತ್ನಕ್ಕ ಮತ್ತೆ ಚಿನ್ನಕ್ಕ ಬೆಳ್ಳಿಗೆ ಹೋಲಿಸಿದ್ರು ಸಹಿತ ಅವಷ್ಟು ಎಷ್ಟು ಹೋಲಿಸಿದ್ರು ಕಡಿಮೆ ಐತಿ. ಕಡಿಮೆ ಐತ್ರಿಪ್ಪ. ಅದಕ್ಕ ರತ್ನಕ್ಕ ನಮ್ಮ ಮಹಾರಾಜ ಹೋಲಿಸಿ ಅದನ್ನ ಮಾತಾಡ್ಯಾರ. ಯಾವ್ದಾರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರ ಅಂತ ಒಂದು ಸಾಹಿತ್ಯದೊಳಗೆ ಅಂತ ಒಂದು ಶಕ್ತಿ ತುಂಬಿರ್ತದ. ಅದೊಂದು ಮೊನ್ನೆ ಆ ಭಕ್ತಿ ಗೀತೆ ಅವ್ರ ನಾವು ಕೂಡಿಸಿ ಬರೋದೊಂದು ಮಾಡಿದೀವಿ. ಅದನ್ನ ಹಾಡಿದ್ದಕ್ಕಾಗಿ ಹಿಂಗ ಅವ್ರು ಒಂದ್ ಸ್ವಲ್ಪ ವರ್ಣನೆ ಮಾಡಿ ಮಾತಾಡ್ಯಾರ. ಅದನ್ನ ಇವ್ರು ಹಿಡ್ಕೊಂಡು ಕೂತಾರ. ಅವ್ರು ನಾವು ಹಿಡಿಯಾಕ ಕೂತೀವಿ ಅಂದ್ರ ಗುರುಜಿ ಅವ್ರು ನಿಮ್ಮನ್ನ ಹೆಜ್ಜೆ ಕೀಳು ಓಡಂಗಿಲ್ಲ. ನಾವು ಮನೆಗೆ ಹೋಗಂಗಿಲ್ಲ. ಸುಮ್ಮ ಅಲ್ಲ ಬಂದಾಡ್ ಸೇವಾ ಮಾಡಲು ತೇಕ್ಷಣ ನಾವು ಸರ್ಲು ಬಿಟ್ಟೇವಿ. ಅದಕ್ಕೆಲ್ಲಿ ನೋಡ್ರ ಮುಂದಿನ ಸಂದಿಗೆ ಏನೇನ್ ಮಾತಾಡ್ತಾರ ನೋಡ್ಕೊಂಡು ಮತ್ತೆ ಬಂದ್ ಹತ್ತಿಗೆ ಬರ್ತೈತಿ. 4 ನುಡಿ ಚಾಲ್ ಹಾಡಿ ಚಾನ್ಸ್ ಕೊಟ್ಟು ಹೌದ್ರಿಪ್ಪ ಹೌದು.